ಈ ಸಲ 9 ಫೂಟಿಂದ ತರೋಣ ಗಣಪತಿ. ಸಾವಕ್ಕಿಂತ ಹೆಚ್ಚಿಗೆ ಮಾಡ್ಕೊಂಡು ಬರೋಣ್ರಿ. ಅಷ್ಟೇ ಮಾಡೋಣ. ಅಣ್ಣಾರ ಮೆಂಬರ್ ಅಣ್ಣಾರಿ ಬರ್ರಿ. ನಮಸ್ಕಾರ. ನಮಸ್ಕಾರ. ಯಾಕ ದೂರ ಬಂದ್ರಲ್ಲ? ಬರ್ರಿ ಕುಂದ್ರಿ. ನಮಸ್ಕಾರ ಬರ್ರಿ ಕುಂದ್ರ. ಹ್ಞೂ ಏನ ಗ್ರಾಮದ ಯುವಕರ ಪಡೆ ದೂರ ಬಂತಲ್ಲ? ಅದ ರೀ ಅಣ್ಣಾರ, ಗಣಪತಿ ಹಬ್ಬ ಬಂತಲ್ರಿ, ಸಂಘದ ಗಣಪತಿ ಇಡಾಕ ಪಟ್ಟಿ ಕೇಳಾಕಂತ ಬಂದೇವ್ರಿ. ಅಲ್ಲ ಇವನು ಆಗಲೇ ಗಣೇಶ ಚೌತಿ ಬಂತ, ಗೊತ್ತಾಗಿಲ್ಲ ನೋಡಿ ನನಗೆ. ಅಂದಂಗೆ ಈ ಸಲ ಗಣಪತಿ ಎಲ್ಲಿ ಕುಂದಿರ್ಸ್ಬೇಕಂತ ಮಾಡಿರಿ? ವರ್ಷ ಕುಂದಿಸ್ತೇವಲ್ರಿ ಬಸಂದ್ರ ಗುಡಿ ಮುಂದೆ. ಈ ವರ್ಷನೂ ಅಲ್ಲೇ ಕುಂದಿಸ್ಬೇಕಂತ ಮಾಡೇವ್ರಿ. ಅಡ್ಡಿ ಇಲ್ಲ. ಅಲ್ಲಿ ಆದ್ರೆ ಜಾಗ ಬಯಲೈತಿ, ಮಂದಿಗೆ ಕುಂದ್ರಾಕ ನಿಂದ್ರಾಕ ಅನುಕೂಲ ಆಕೈತಿ. ಅಲ್ಲೇ ಮಾಡ್ರಿ. ಪಟ್ಟಿ ಎಷ್ಟು ಹಾಕಿರಿ? ಹುಡುಗರೆಲ್ಲ ಸೇರ್ಕೊಂಡು 1,000 ಹಾಕ್ಯವ್ರಿ. ನಿಮ್ಮಂಥವ್ರಿಗೆ ಅಷ್ಟಿಷ್ಟ ಅಂತ ಏನಿಲ್ರಿ, ಅವ್ರವ್ರ ಲೆವೆಲ್ ನೋಡ್ಕೊಂಡು ಅವ್ರ ಕೊಡ್ಲಿ ಅಂತ ಬಿಟ್ಟೇವ್ರಿ. ಬರೋಬ್ಬರಿ ಐತಪ್ಪ ನಿಮ್ಮ ಲೆಕ್ಕ. ಮತ್ತು ಶಾನ್ಯಾರದಿರಿ ನೋಡಿ ನೀವು. ಅಂದಂಗೆ ನಿಮ್ಮ ಕ್ಯಾಂಪ್ ಸೀದಾ ಇಲ್ಲಿಗೆ ಬಂತು, ಬೇರೆ ಎಲ್ಲಾರ ಅಡ್ಡಾಡಿ ಬಂತು? ಬೇರೆ ಕಡೆ ಎಲ್ಲಿ ಹೋಗೋಣ್ರಿಪ್ಪ, ಮೊದಲು ನಿಮ್ಮ ಕಡೆನೇ ಬಂದೇವಿ. ನಮ್ಮ ಊರಾಗ ಏನೋ ಒಂದು ಕಾರ್ಯಕ್ರಮ ಮಾಡ್ಬೇಕಂತ್ರೂ ನಿಮ್ಮಿಂದನೇ ಸುರ್ರಿ. ಇಂಥ ಡವ್ ಎಲ್ಲ ಮಾಡೋದು ಬಿಡ್ರಪ್ಪ. ನನ್ನ ಮ್ಯಾಲ ಅಷ್ಟು ಅಭಿಮಾನ ಇದ್ದಿದ್ರೆ ಓದ್ ಇಲೆಕ್ಷನ್ನಾಗ ನನ್ನ ಯಾಕೆ ಕೆಡವುತ್ತಿದ್ರು? ಹಂಗ್ಯಾಕೆ ತಿಳ್ಕೊತೀರಿ ಅಣ್ಣಾರ? ನಾವು ನಮ್ಮ ಕೈಲಿದ್ರೆ ಆದಷ್ಟೆಲ್ಲ ಸಹಾಯ ಮಾಡೇವ್ರಿಪ್ಪ. ನಿಮ್ಮ ಜಾತಿಯವರು ನಿಮ್ಮ ಕೈ ಹಿಡಿಲಿಲ್ಲ, ನಾವಾರ ಏನು ಮಾಡೋಣ್ರಿ? ಅದು ಕರೆನ ಬಿಡು. ಮಾಜಿ ಎಷ್ಟು ಕೊಟ್ಟಾನ ಪಟ್ಟಿನ? 10,000 ಬರ್ಕೋರಿ. ನಂದು ಹಾಲಿ ಮೆಂಬರ್ ಏನಾರ ಇದಕ್ಕಿಂತ ಜಾಸ್ತಿ ಕೊಟ್ಟಂದ್ರೆ ಹೊಳ್ಳಿ ನನ್ನಂತಲ್ಲ ಬರ್ರಿ, ನಾನು ಅದಕ್ಕಿಂತ ಜಾಸ್ತಿ ಕೊಡ್ತೇನೆ. ಕೊಡ್ತಾನ್ರಿಪ್ಪ, ಕೊಡ್ತಾನ. ಎಲ್ಲಿಂದ ಕೊಡ್ತಾನ? ನಿಮ್ಮದು ತಿಂದಿದ್ದನ್ನ ನಿಮ್ಗೆ ಕೊಡ್ತಾನ. ಮಂದಿ ಬಚ್ಚಲ್ ಗುಂಡೆ ಅಂದ, ಪೈಕೇನೆ ಅಂದ, ಗಟ್ರನೆ ಅಂದ ಬಳದ ತಿಂದಾನಲ್ಲ, ಅದನ್ನ ಕೊಡ್ತಾನ. ನನ್ನ ಕಡೆ ಅಷ್ಟು ನಿಗೋದಿಲ್ಪ ನೋಡು. ನಾನು ಪ್ರಾಮಾಣಿಕ ಮೆಂಬರ್. ಸಮಾಜಕ್ಕೆ ಏನಾರ 1 ರೂಪಾಯಿ ಕೊಟ್ಟರು ನನ್ನ ಜೇಬಿಂದ, ನಮ್ಮ ಮನೆಯಿಂದನ ಕೊಡವ ನಾನು. ಇದು ದೇವ್ರ ಕೆಲಸ ರೀ ಅಣ್ಣಾರ, ನಿಮ್ಗೆ ಎಷ್ಟು ನಿಗ್ದತಿ ಅಷ್ಟು ಕೊಡ್ರಿಪ್ಪ. ಒಂದು 5,000 ಬರ್ಕೋ. ಅಲ್ರಿ, ಮಾಜಿ ಆದವ್ರ 10,000 ಕೊಟ್ಟಾರ, ನೀವು ಹಾಲಿ ಮೆಂಬರ್ ಆಗಿ 15,000 ಭಾಳ ಏನ್ರಿ? ಅದೇನೋ ಅಂತಾರಲ್ಲ, ದೊಡ್ಡಿಸ್ತನಕ್ಕೆ ಚಡ್ಡಿ ಹರ್ಕೊಂಡಿದ್ರಂತ. ಹಿಂಗೆ ಒಣ ದೊಡ್ಡಿಸ್ತನ ಮಾಡಿ ಮಾಜಿ ಹಾಕಿ ಕುಂತಾನವ. ನಿಮ್ಮ ಮಾತು ಏನಾರ ನಾ ಈಗ ಕೇಳಿದ್ನಿ ಅಂದ್ರೆ ನಾನು ಮಾಜಿನ ಹಾಕೇನೆ. ಆತುಗೋ, ನಾವೊಂದು 10,000 ಕೊಡ್ತೀನಿ. ಅಂದಂಗೆ ಕಾರ್ಯಕ್ರಮ ಏನೇನು ಇಟ್ಕೊಂಡಿರಿ? ಗಣಪತಿ ಕುಂದ್ರಿಸೋ ದಿನ ಡೊಳ್ಳಿನ ಮಜಲು ಹಚ್ಬೇಕಂತ ಮಾಡೀವ್ರಿ. ನಡಕ್ಕೆ ಒಂದಿನ ಆರ್ಕೆಸ್ಟ್ರಾ ಮಾಡ್ಬೇಕಂತ ಮಾಡೀವ್ರಿ. ಇನ್ನು ಗಣಪತಿ ಕಳಿಸೋ ದಿನ ಅಂತೂ ಫುಲ್ DJ ಹಚ್ಬೇಕಂತ ಮಾಡೀವಿ ನೋಡ್ರಿ. ಹಚ್ಚ್ರಿ. ಅವನವನ ಸೌಂಡ್ ಸ್ವಲ್ಪ ಜಾಸ್ತಿ ಇರೋದ ತೊಗೊಂಡು ಬರ್ರಿ. ಈ ಸರಿ DJ ಸೌಂಡ್ಗೆ ನಮ್ಮ ಊರಾಗ ತಗಡಿನ ಮನೆ ಅಲ್ಲ, ಹಾಲಿ ಮೆಂಬರ್ RCC ಮನಿನೂ ಡ್ಯಾನ್ಸ್ ಆಡ್ಬೇಕು ಅಂತ DJ ತರಿಸ್ರಿ. DJ ಎಲ್ಲ ಏನು ಮಾಡ್ತಿರೋ? ಫುಲ್ ಸೌಂಡ್ ಇಟ್ಟು ಕಿವ್ಯಾಗಿನ ತಮಟಿ ಹರ್ಕೊಳಕ ನೋಡ. PSI ಅದಕ್ಕೆಲ್ಲ ಪರ್ಮಿಷನ್ ಕೊಡೋದಿಲ್ಲ. PSI ಪರ್ಮಿಷನ್ ಕೊಡ್ಲಿಲ್ಲ ಅಂದ್ರೆ ಕಮಿಷನರ್ ಕಡೆ ಹೋಗಿ ನಾನಾ ಪರ್ಮಿಷನ್ ತರ್ತೇನೆ. ಪರ್ಮಿಷನ್ ತರೋದು ಮುಖ್ಯ ಅಲ್ಲ, ತಂದ ಮ್ಯಾಲ ಏನಾರ ಹೆಚ್ಚು ಕಡಿಮೆ ಆತಂದ್ರೆ ಜವಾಬ್ದಾರಿ ತಗೊಳ್ಳೋದು ಮುಖ್ಯ. ಅಷ್ಟಿಲ್ದ ಮೆಂಬರ್ ಆಗಿದ್ದಿಲ್ಲ ನಾನು. ಅದೇನು ಬರ್ತೈತೆ ನೋಡೋಣಂತ ತರ್ಸರಿ, ನೀವು ಹೇಳ್ತೇನೆ. ಆರ್ಕೆಸ್ಟ್ರಾ ಒಂದು ಸ್ವಲ್ಪ ಚಲೋ ಹಾಡೋರಿಗೆ ಹೇಳ್ರಿ. ಡ್ಯಾನ್ಸ್ ಮಾಡೋ ಹುಡುಗಿ ಮಸ್ತ್ ಇರ್ಬೇಕಾ, ಅಂಥ ಹುಡುಗಿನ ಕರ್ಕೊಂಡು ಬರ್ರಿ. ಭಕ್ತಿ ಗೀತೆ, ಭಾವಗೀತೆ ಚಂದಂಗೆ ಹಾಡ್ಬೇಕು ಅವರು. ಅದನ್ನ ಯಾವ ಕೇಳ್ತಾನ? ಟ್ರೆಂಡಿಂಗ್ನಾಗಿರೋ ಜಾನಪದ ಹಾಡ್ಬೇಕು, ಅಂಥವ್ರನ್ನ ಕರೆಸ್ರಿ. ಅವನವನು ಬೆಳತನಕ ಹಾಡಾಕತ್ರ ಹಂಗಂಗೆ ಕುಣಿದಾಡ್ಬೇಕು, ಅಂಥವ್ರನ್ನ ಕರೆಸ್ರಿ. ಆಯ್ತು ತಗೋರಿ ಅಣ್ಣಾರ, ಎಲ್ಲ ನಿಮ್ಮ ಟೇಸ್ಟಿಗೆ ತಕ್ಕಂಗೆ ಕಾರ್ಯಕ್ರಮ ಮಾಡ್ತೀವಿ. ನೀವು ಕಾರ್ಯಕ್ರಮಕ್ಕೆ ಬಂದು ಹೋಗ್ರಿ ಸಾಕು. ಆಯ್ತು ತಗೋ ಬಸ್ಸು, ನಿನ್ನ ನಂಬರ್ ಐತೆ, ನಾನು ನಿನಗೆ ಫೋನ್ಪೇ ಮಾಡ್ತೀನಿ. ಹೆಚ್ಚು ಕಡಿಮೆ ಆದ್ರೂ ಹೇಳ್ರಿ, ಚಂದಂಗ ಮಾಡೋಣ ಅಂತ ಕಾರ್ಯಕ್ರಮ. ಮಾಡ್ರಿಪ್ಪ, ನಿಮ್ಮ ಸಪೋರ್ಟ್ ಹಿಂಗೆ ಇರ್ಲಿರಿಪ್ಪ ನಮ್ಗೆ. ಆಯ್ತು ಬರ್ರಿ. ಜಜ್ಜಿ ಕಟ್ಟಿ ಕುಣಿಯ ಬಾರ DJ ಹಚ್ಚೇನ, ಜಜ್ಜಿ ಕಟ್ಟಿ ಕುಣಿಯ ಬಾರ DJ ಹಚ್ಚೇನ. ಮುದ್ದಿನರ್ಗಿನೇ ನಿಮ್ಮ ಮನೆಗೆ ಬರ್ತಾನೆ, ಮಾವನ ಕೂಟ ಮಾತನಾಡಿ ಅನ್ನ ಇಡ್ತಾನೆ. ಮುದ್ದಿನರ್ಗಿನೇ ನಿಮ್ಮ ಮನೆಗೆ ಬರ್ತಾನೆ, ಮಾವನ ಕೂಟ ಮಾತನಾಡಿ ಅನ್ನ ಇಡ್ತಾನೆ. ಮಂಜುಳ, ಮಂಜು. ಅಯ್ಯಯ್ಯ, ಇದ್ರ ಬಾಯಾಗ ಮಣ್ಣು ಹಾಕ್ಲಿ ಮತ್ತು ಹಿಕ್ಕಿ ಬಂದೈತಲ್ಲ ಇದು. ಥೂ ಯವ್ವ, ನಮ್ಮಪ್ಪ ಕುಡಿಯೋದು ಬಿಟ್ಟು ಶಾಣೆ ಆಗ್ಯಾನ ಅಂತೇಳಿ ಇವನಿಗೆ ಗಂಟು ಹಾಕಿದೆ ನನ್ನ, ಮತ್ತು ಅದ ದಂಧೆ ಮಾಡಿ ಬಂದೈತಿ. ಥೂ, ಅದೇನ ಅಂತಾರಲ್ಲ, ಹಂದಿ ಹಾಲು ಕುಡಿಯೋದು ಬಿಟ್ರು ಹೊಲಸು ತಿನ್ನೋದು ಬಿಡಲಿಲ್ಲ ಅಂತ ಹಂಗೆ ಮಾಡತ್ತಿದ್ದೆ ಬಾಳೆವ. ಮತ್ತೆ ಹಿಕ್ಕಿ ಬಂದಿಯಲ್ಲ. ನಮ್ಮದು ಎಣ್ಣೆ ಮದುವೆ ಆದ ಖುಷಿಗೆ ನಮ್ಮ ಗೆಳೆಯರೆಲ್ಲರೂ ಕೂಡಿ ಪಾರ್ಟಿ ಕೇಳಿದ್ರೆ ಅದಕ್ಕೆ ಅವ್ರಿಗೊಂದು ಸ್ವಲ್ಪ ಕುಡಿಸಿ
ನಾನು ಸ್ವಲ್ಪ ಸ್ವಲ್ಪ ಕುಡಿದು ಬಂದಾನ ಬಿಡ ಮಂಜುಳ. ಹಾ ಈಗ ಮದುವೆ ಆಯ್ತು ಖುಷಿ ಕುಡ್ ಬಂದಿ, ನಾಳೆ ಹೊಟ್ಟಿಲ್ ಹಾಕಿನಿ ಅದು ಕುಡ್ ಬರ್ತಿ, ನಾಡ್ದ ಮಕ್ಳು ಹುಡ್ತಾವ ಆ ಖುಷಿಗೂ ಕುಡ್ ಬರ್ತಿ, ಜೀವನ ಪೂರ್ತಿ ಕುಡ್ಕಂತ ಹೋಗಿ. ಹಿಂಗ್ ಮಾಡಿದ್ರೆ ನಂಗೆ ನಡೆಯಂಗಿಲ್ಲ ನೋಡ. ನಡೆಯಂಗಿಲ್ಲ ಅಂದ್ರೆ ಏನು ಮಾಡಾಕಿನಿ? ನೀ ಅಲ್ಲ ನಿಮ್ಮ ಅಪ್ಪನ ಮಾತು ಕೇಳಂಗಿಲ್ಲ. ಆಮ್ ರಾಜ ಹುಲಿ, ಜೈ ಡಿ ಬಾಯ್, ನಮ್ಮ ನೆಮ್ಮದಿ ಆಗಿರ್ಬೇಕು. ಜೈ ಅಪ್ಪು ಸಲಾಮ್ ರಾಕಿ ಬಾಯ್. ಹೌದು ನನ್ನ ಜಕ್ಕುಮಾರ, ನೀ ಕುಡುದು ಹಿಂಗ್ ಪುಂಟಾಟಿಗೆ ಮಾಡಿದ್ದಕ್ಕ ಒಂದೇದಕ್ ಬಿಟ್ಟೋಗಳ. ಈಗ ನಾನು ಹೊಕ್ಕೆ ನೋಡ. ಏ ಬಾ ಮಚ್ಚ, ಈಗ ಆಕಿ ಸುದ್ದಿ ತೆಗೆದೆ ಅಂದ್ರೆ ನೋಡಿಲೆ ನನಗೆ ಈ ಪಾದದಿಂದ ಹಿಡಿದು ಈ ನೆತ್ತಿ ಮಠ ಬೆಂಕಿ ಹಚ್ಚಿ ದಾಗಿ ಉರಿತೈತಿ. ಉರಿತೈತಿ ಇದಕ್ಕಿದ್ದಂಗ ಹೇಳಿದ್ರ ಇಟ್ಟಂಗ ಹಾಕೈತಿ ಅಂತ. ಯಾಕ ಮಂಜಿ ಬಾಯಿ ಭಾಳ ಉದ್ದ ಹೊಂಟತ್ತಲ್ಲ, ಕ್ವಾಡಲ್ಲನ ಇತ್ತಾಗಿಂದ ಒಂದೇ ಕೊಡ್ತಿ ಕೊಡು ನೋಡೋಣ. ಮನ್ ಮೆಂಬರ್ ಮಾವ್ರ ಏನ್ ಹೇಳ್ಕಳ್ಸಾರ ಹಂಗ ಮಾಡ್ತೇವೆ ನೋಡು ಅಂತಡಿ. ಏನ್ ಹೇಳ್ಕೈಸಾನ? ನೀನ ಕುಡುದ್ ಬಂದ್ ಹಿಂಗ್ ಪುಂಡಾಟಿಕೆ ಮಾಡಿದ್ರ ನನ್ಗೆ ಹೇಳ ಅಂತ ಹೇಳ್ಯಾರ ಅವ್ರ. ಅವ್ರಿಗೆ ಏನ್ರ ಹೇಳಿದ್ರ ಇದ್ದಲ್ಲಿಂದ ಬಂದು ಓದಿತಾರ ನೋಡಿ ನಿನ್ ಜಾಡ್ಸಿ. ಅವಂದ ಅವ್ನ್ ಗೊತ್ತಿಲ್ಲ, ಅವರ ಬಂದ್ ಏನ್ ಹರ್ಕೊಳ್ದೈತಿ ನಂದ. ಏನ್ ಲೇ ಮಂಜಾವ್ ಹರ್ಕೊಳ್ಳುವ? ಅನ್ನಾರ ನನ್ನ ಹೆಂಡತಿಗೆ ಮಾವಿನಕಾಯಿ ತಿನ್ನಂಗಾಗಿತ್ತಂತ್ರ, ಯಾಕೆ ಕರ್ಕೊಂಬದಿಲ್ಲ ಅಂತ ಅದನ್ನ ಮಾತಾಡಕತ್ತಿದ್ದೀವ್ರಿ. ಅಲ್ಲೇ ಇವನ ಅದಕ್ಕೆ ಯಾಕೆ ಚಿಂತೆ ಮಾಡ್ತಿಲ್ಲ? ನಮ್ಮ ತೋಟದಾಗ ಗೋಯಾ ಮಾವಿನಕಾಯಿನ ಅದಾವ, ಹರ್ಕೊಂಬಂದು ಕೂಡ ತಿನ್ಲಿ ಪಾಪ. ಅಲ್ರಿ ಮಾವರ ಮೊನ್ನೆ ಹೇಳಿ ಕಳ್ಸಿರಿ ಮತ್ತು ಕುಡ್ದು ಬಂದಾನ ನೋಡ್ರಿ. ಹೌದಾ ಲೇ ನೀ ಮನುಷ್ಯನ ದನಗಿನಲ್ಲೇ ನೀನು ಒಟ್ಟಿಗೆ ಏನು ತಿಂತಿಲ್ಲ ಗೊತ್ತಾಗುದಿಲ್ಲ ನಿನಗೆ? ಹಿಂಗೆ ಮಧ್ಯ ಅಂದಾಗ ಕುಡ್ದು ಅಡ್ಡಾಡಿದ್ರ ಹೆಣ್ಮಕ್ಳ ಗತಿ ಏನು? ಲೇ ಶಾಣೆ ಆಗಲೇ ಸ್ವಲ್ಪ ಬಿಡ್ಲೇನ ಮಗನ ಈ ಕಡೆಯಿಂದ ಒಂದು ಕುಡಿಯೋದ್ ಬಿಡ್ತೇನೆ ಅಂತೇಳಿ ನಮ್ಮ ಅಪ್ಪನ ತಲೆ ಮೇಲೆ ಆಣಿ ಮಾಡಿ ನನ್ನ ಮದುವೆ ಮಾಡ್ಕೊಂಬಂದಾರಿ. ಈಗ ಮತ್ತು ಅದ ಕಾಯ್ಕ ಚಲೋ ಮಾಡ್ಯಾರಿ. ಲೇ ಮಂಜ ಮಗನ, ಈಗಿನ ಕಾಲದಾಗ ಎಲ್ಲ ನೆಟ್ಟಗಿದ್ದ ಮಕ್ಕಳಿಗೇನ ಚಂದಾಗ ಕಣ್ಣೆ ಕೊಡವಲ್ರ. ಅಂಥದ್ದು ಏನ ನಿನ್ನ ಪುಣ್ಯ ಪಾಪ ಹುಡುಗಿ ಕೊಟ್ಟು ನಿನಗೆ ಲಗ್ನ ಮಾಡ್ಯಾರ. ಅಕ್ಕಿ ಕೂಡ ಚಂದಾಗ ಹೊಂದ್ಕೊಂಡು ಹೋಗುದಿಲ್ಲ ಅಂದ್ರೆ ಹೆಂಗ್ಲೇ ನಿನ್ನ ಬಾಳೆವ? ಹಿಂಗೆಲ್ಲ ಮಾಡಕ್ಕೆ ಹೋಗ್ಬೇಡ, ಚಂದಾಗ ಹೊಂದ್ಕೊಂಡು ಹೋಗ್ಬೇಕ ಏನ? ಇಲ್ರಿ ಚಂದಾಗಿ ಹೊಂದ್ಕೊಂಡು ಸುಮ್ಮನೆ ಓಕೆ ಮಂಜಕ್ಕ, ನನ್ನ ನಂಬರ್ ತಗೋಬೇ. ಈ ಮಗ ಮತ್ತೇನಾರ ಕುಡ್ದು ಬಂದಂದ್ರೆ ನನಗೆ ಫೋನ್ ಹಚ್ಚ. ಇವನು ಇದ್ದಲ್ಲಿಂದ ಬಂದು ಓದಿತ್ತೆ ನಾನು. ಹಾ ತಗೋರಿ ಇದ್ರ ಹೊಡೀರಿ. ಯಾಕಾಗಲ್ರು ಬಡವ್ರ ಮಕ್ಕಳು ಚೆಂದಾಗ ಹೊಂದ್ಕೊಂಡು ಹೋಗ್ಲಿ ಅಂತ ಬುದ್ಧಿವಾದ ಹೇಳಿದ್ರೆ ಮಕ್ಕಳು ಮತ್ತೆ ಹಿಂಗೆ ಮಾಡ್ತಾರೆ. ತಗೋ ನನ್ನ ನಂಬರ್ ಸೇವ್ ಮಾಡೇನಿ ಇದ್ರಾಗ ಮೈಲಾರಿ ಅಂತೇಳಿ. ನೀವು ಇನ್ನೊಮ್ಮೆ ಏನಾರ ಕುಡ್ದು ಬಂದು ಇದು ಮಾಡಿದಂದ್ರೆ ನನಗೆ ಫೋನ್ ಹಚ್ಚಿನಿ. 09 ಹಾಂ ನಿನ್ನ ನಂಬರ್ ಸೇವ್ ಮಾಡ್ಕೊಂಡಿರ್ತಂತ. ಮಾವಾರ ಇವ್ನೇನ್ರ ಕುಡ್ದು ಬಂದ್ರೆ ಇನ್ಮ್ಯಾಗ ನಿಮ್ಗ ಫೋನ್ ಹಚ್ತೇನ್ರಿ. ಐತ್ರಿ ಒಂದ್ ಮಾರಿ ಹಬ್ಬವಾಗ. ಹಚ್ಚ ನೀ ಫೋನ್ ಹಚ್ಚ. ಇವನು ಬಂದು ಇವನು ಒದ್ದು ಹೋಗ ನಾನು ಅಷ್ಟ ಮಾಡ್ರಿ ಮಾವಾರ. ಮಂಜಕ್ಕ ನಾನು ಬರ್ತಾನೆ ತೋಬೆ. ಅವ್ರು ಚಾ ಕುಡ್ದು ಹೋಗ್ತಿದ್ರು. ಬಾ ಬಿಡ್ಬೆ, ಚಾಗಿ ಏನು ಬೇಡ. ಲೇ ಹೋಗ, ಏನಾರ ತಿಂದು ಬೀಳೋಗ ಬರ್ರಿ. ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭಾ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರೇಷು ಸರ್ವದಂ ಗಣೇಶಾಯ ನಮಃ ಶ್ರೀ ಮೈಲಾರಲಿಂಗೇಶ್ವರಾಯ ನಮಃ. ಇವಾ ನಿರ್ಮಲಾ ಮಾವಾರ ಒಟ್ಟಕ ಉದಿನ ಕಡ್ಡಿ ಹಚ್ಕೊಡ್ವಾ. ಅಲ್ಲಿ ದೀಪ ಹಚ್ಚಿದೈತ್ ನೋಡ್ರಿ ಮಾಮಾರ. ಓ ಲಕ್ಷಣ ಹರಿಯತ್ ನೋಡುವ ನನಗೆ. ಅಪ್ಪಾರ ವಯಸ್ಸಾತಲ್ಲ, ಅದಕ್ಕೆ ನೆನಪಿನ ಶಕ್ತಿ ಕಡಿಮೆ ಆಗೈತಿ ನಿಮಗೆ. ಮೆಂಬರ್ ಸಾಹೇಬ್ರ ವಯಸ್ಸು ನೆತ್ತಿಯಾಗೈತಿ, ನೆನಪಿನ ಶಕ್ತಿಗಲ್ಲ. ಒಬ್ಬೊಬ್ರು ಕಿವಿ ಒಳಗೆ ಸಿಗರೇಟ್ ಇಟ್ಕೊಂಡು ಕಿಸೆದೊಳಗೆ ಕಡ್ಡಿ ಪಟ್ಟಿ ಇಟ್ಕೊಳ್ದಂಗ ಹೋಗ್ತಾರ. ಕಡ್ಡಿ ಪಟ್ಟಿಗೆ ಕೊಟ್ಟವ್ ಬರೋಬ್ಬರಿ ಬರ್ತಿಲ್ಲ. ಅಪ್ಪಾರ ನೀವು ಪೂಜೆ ಮಾಡ್ರಿ. ಯಾಕ್ರಿ ಮೆಂಬರ ಬಾಯೇ ಬಂದಾತಲ್ಲ, ಮಾತಾಡ್ರಿ. ಅಪ್ಪಾರ ಪೂಜೆ ಮಾಡೋ ಮುಂದೆ ಮಾತಾಡಬಾರ್ದು, ನೀವು ಪೂಜೆ ಮಾಡ್ರಿ. ತ್ರಿದಲಂ ತ್ರಿಗುಣಾಕಾರಂ ತ್ರಿನೇತ್ರಂಚ ತ್ರಿಯಾಯುಧಂ ತ್ರಿಜನ್ಮ ಪಾಪ ಸಂಹಾರಂ ಕಕಾರ 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 ಇಲ್ರಿ? ಬಾ ಮಲ್ಲೇಶಿ ಬಾ. ಅಲ್ಲ ಇವನ ಯಾಕೋ ಹಿಂಗೆ ಕಡ್ದಾಡ್ ಬಂದು ಮಂಗಿ ಆದಂಗಾಗಿ ಇಲ್ಲಿ ಏನಾತ? ದೊಡ್ಡ ಗೌಡ್ರು ಅದಾರ್ರಿ, ಅಪ್ಪಾರ ಪೂಜೆ ಮಾಡತ್ತಾರ. ಯಾಕೆ ಏನ್ರ ಕೆಲ್ಸ ಇತ್ತನ? ಕರ್ರಿ ಅವ್ರ ಕಡೆನೇ ಕೆಲಸ ಇತ್ತು. ಅಪ್ಪಾರ
ಮಲ್ಲೇಶಿ ಏನು ಇದು ಹಿಂಗ್ಯಾಕೆ ರಾವ್ಗೆದ್ದು ಬಂದಿ ಯಾಕ ಎಲ್ಲಾರ ಬಿದ್ದಿದ್ದು ಬಂದಿ ಮತ್ತೆ ಬಿದ್ದು ಬಂದಿಲ್ರಿ ಕೂಡ್ರು ಬಿದ್ದು ಬಂದಿಲ್ರಿ ನಮ್ಮ ತಮ್ಮ ನಾನು ಹೊಡೆದು ಕಳ್ಸ್ಯಾನ್ರಿ. ಯಾಕೆ ಅವ್ಯಾಕೆ ಹೊಡೆದ್ರು ಮುಕ್ಕಳೆಲ್ಲ ಸೊಕ್ಕನ ಒಂದು ನಾನು ಹಿತ್ಲ ಕಡೆ ಬೇಸಿಂಗ್ ಸರಿಸಿ JCB ಒಡ್ಡು ಹಾಕ್ಸ್ಯಾನ್ರಿ. ಇದನ್ಯಾಕೆ ಇಲ್ಲಿ ಹಾಕ್ಸಿ ನನ್ನ ಜಗ ಕಡೆ ಅಂತ ಅಂದಿದ್ದಕ್ಕೆ ನಾನು ಕೂಡ ಜಗಳ ತೆಗೆದು ನಾನು ಹೊಡೆದು ಕಳ್ಸ್ಯಾನ ನೋಡ್ರಿ. ಏಯ್ ನನ್ನ ಜಗದಾಗ ಯಾಕಿಂತ ಸರಿಸಿ ಒಡ್ಡು ಹಾಕಿ ನಿನ್ನ ಜಗ ಆ ಕಡೆ ಐತಿ ನನ್ನ ಜಗ ಈ ಕಡೆ ಐತಿ. ಇದು ನನ್ನ ಜಾಗ ಅಲ್ಲಿ ಅದನ್ನೇನು ಕೇಳ್ತಿ? ಹಿರಿಯರು ಎಳೆದು ಕೊಟ್ಟಿದ್ದ ಜಗ ನಿಂದ ಆ ಕಡೆ ನಂದು ಈ ಕಡೆ ಮತ್ತು ನಂದ್ರದ ಯಾಕೆ ಸರ್ದು ಒಡ್ಡು ಹಾಕಿ? ಇದ ನಮ್ಮಪ್ಪ ಕೊಟ್ಟಿದ್ದ ಜಾಗ ಇದೇ ಜಾಗ ನಂದ ಇದೆ. ಲೇ ಹಿರಿಯರಿಗೇನು ಕಿಮ್ಮತ್ತಿಲ್ಲನೇ? ನನಗ ಹಿರಿಯರ ಸಂಬಂಧ ಇಲ್ಲ, ನನಗ ನಮ್ಮಪ್ಪ ಜಾಗ ಕೊಟ್ಟ ನಮ್ಮಪ್ಪನೇ ಸಂಬಂಧ. ನಿಂದಲ್ಲ ನಿಂದಲ್ಲ ದೊಡ್ಡ ಗೌಡ್ರ ಕರ್ಕೊಂಡೋಗಿ ಏನು ಕಾಯ್ದೆ ಮಾಡಿಸ್ತಾನೆ ಮಗನ ಕಂಪ್ಲೇಂಟ್ ಕೊಡಿಸ್ತೀನಿ ನಿನಗೆ. ನಡಿಲ ನಾ ಭಾಳ ಗೌಡ್ರಿ ನೋಡಿನಿ. ನಡಿಲ ಭಾಳ ಗೌಡ್ರಿ ನೋಡಿನಿ. ನನಗೂ ಹಿರಿಯರು ಅದಾರ್ಲೆ, ನಮಗೂ ಅದಾರ್ಲೆ ಗೌಡ್ರ, ನಿನಗೊಬ್ಬಲಿಲ್ಲ. ಪೋಸ್ಟಡಿಕ್ಕೆ ಇವ್ನಂತ ಇವ್ರಪ್ಪನಂತ ಜಾಗ ಗೌಡ್ರಿ ಕರ್ಕೊಂಬರ್ತಾನಂತ ನೋಡ್ತಿಲ್ಲ. ನಾನು ನಮ್ಮ ಊರವ್ರಗ ನಮ್ಮ ಗೌಡ್ರಿಗೂ ಕರ್ಕೊಂಬರ್ತೀನಿ. ದೊಡ್ಡ ಬಂದ ನೀವು ಮಾತಾಡಕ ತಡಿಲಿಂದ ಗೌಡ್ರ ಅಂತ ಗೌಡ್ರಿಗೆ ಹೇಳ್ತಾನ. ಇರ್ಲಿ ಗೌಡ್ರಿಗೆ ಹೇಳಿ. ಹಿಂಗೆಲ್ಲ ಮಾತಾಡಿದ್ನ ಅಷ್ಟು ಪುಂಡ ಆಗ್ಯಾನ ನಿಮ್ಮ ತಮ್ಮ. ಹ್ಞೂ ರೀ ಅವ್ನು ಮಾಂಜಿ ಮೆಂಬರ್ದು ಕುಮ್ಮಕ್ಕೆ ಭಾಳ ಐತ್ರಿ, ಹಿಂಗಾಗಿ ಅಷ್ಟು ಮೆರ್ಯಾಕತ್ತಾನ್ರಿ ಅವ ಪುಂಡಾಗಿ. ಓಹೋ ಅವ್ನ ಕರೆಂಟ್ ಸಪ್ಲೈ ಅಲ್ಲಿಂದ ಆಕತೈತನ, ಅದಕ್ಕೆ ಜಲ್ಲ 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 ಅಂತ ತುರ್ಯಾಕತ್ತೈತೆ ಅದು ಬಲ್ಪ್.